ನಮಸ್ಕಾರ. ಲ್ಯೂಮಿನಸ್ ಸ್ಟುಡಿಯೋಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಲ್ಯೂಮಿನಸ್ ಸ್ಟುಡಿಯೋದಿಂದ ಪ್ರಮುಖವಾಗಿ ಮತ್ತು ಆರಂಭದಲ್ಲಿ ಈಗಾಗಲೇ ತಾವು ಗಮನಿಸ್ತಾ ಇದ್ದೀರಿ, ಸೂರಜ್ ರೇವಣ್ಣ ಕೇಸ್ ಆಗಿರಬಹುದು, ಪ್ರಜ್ವಲ್ ರೇವಣ್ಣ ಕೇಸ್ ಆಗಿರಬಹುದು, ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಕೋರ್ಟ್ನಲ್ಲಿ ಏನೆಲ್ಲ ನಡೀತು, ಜುಡಿಷಿಯಲ್ ಕಸ್ಟಡಿಗೆ ಒಪ್ಪಿಸಲಾಯಿತು. ಇವತ್ತು ಸೂರಜ್ ರೇವಣ್ಣಗೆ ಸಿಐಡಿಯಿಂದ ವಿಚಾರಣೆ ನಡೆಯಲಿಕ್ಕಿದೆ ಅನ್ನುವಂಥದ್ದು. ಇದಕ್ಕಿಂತ ಮುಖ್ಯವಾಗಿ ಸನಾತನ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದಯನಿಧಿ ಸ್ಟಾಲಿನ್ ಕೊಟ್ಟಂತಹ ಹೇಳಿಕೆ ಈಗ ಉದಯನಿಧಿಗೆ ಮುಳುವಾಗಿದೆ. ಕೋರ್ಟ್ಗೆ ಬಂದಿದ್ದಾರೆ, ಏನೆಲ್ಲ ವಿಚಾರಣೆಯನ್ನ ಎದುರಿಸ್ತಾರೆ, ಜಡ್ಜ್ ಏನ್ ಹೇಳಿದ್ರು ಎಲ್ಲವನ್ನ ಗಮನಿಸ್ತಾ ಹೋಗೋಣ. ಸನಾತನ ಧರ್ಮದ ವಿರುದ್ಧ ಅವಹೇಳನಕಾರಿ ಭಾಷಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದಯನಿಧಿ ವಿರುದ್ಧದ ವಿಚಾರಣೆಯನ್ನ ಜುಲೈಗೆ ಮುಂದೂಡಲಾಗಿದೆ. ಈಗಿನ ಅಪ್ಡೇಟ್, ವಿಚಾರಣೆಯನ್ನ ಮುಂದೂಡಿ ಆದೇಶವನ್ನ ಬರೆಸ್ತಾ ಇದ್ದಾರೆ ನ್ಯಾಯಾಧೀಶರು. ಬೆಂಗಳೂರಿನ 42ನೇ ACMM ಕೋರ್ಟ್ನಲ್ಲಿ ವಿಚಾರಣೆ. ಆಗಸ್ಟ್ 15ಕ್ಕೆ ಮುಂದೂಡಲಾಗಿದೆ ಅನ್ನುವಂಥ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ಫೈನ್, ಆಗಸ್ಟ್ 5 ವಿಚಾರಣೆ ಮುಂದೂಡಿ ಆದೇಶವನ್ನ ಬರೆಸ್ತಾ ಇದ್ದಾರೆ ನ್ಯಾಯಾಧೀಶರು. ಸನಾತನ ಧರ್ಮದ ವಿರುದ್ಧ ಅವಹೇಳನಕಾರಿ ಭಾಷಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ. ಆಗಸ್ಟ್ 5ಕ್ಕೆ ಉದಯನಿಧಿ ವಿರುದ್ಧದ ವಿಚಾರಣೆಯನ್ನ ಆಗಸ್ಟ್ 5ಕ್ಕೆ ಮುಂದೂಡಲಾಗಿದೆ. ವಿಚಾರಣೆಯನ್ನ ಮುಂದೂಡಿ ಆದೇಶವನ್ನ ಹೊರಡಿಸಿರೋದು. ನೆಕ್ಸ್ಟ್ ವಿಚಾರಣೆ ಈ ವಿಚಾರವಾಗಿ ಆಗಸ್ಟ್ 5ಕ್ಕೆ ಕೋರ್ಟ್ಗೆ ಸ್ಟಾಲಿನ್ ಹಾಜರಾಗಿದ್ರು. ಉಳಿದವರು ಎಲ್ಲಿ ಅಂತ ಜಡ್ಜ್ ಸಾಹೇಬ್ರು ಕೇಳಿದ್ರು. ಸದ್ಯಕ್ಕೆ ಎಲ್ಲವನ್ನು ಆಲಿಸಿದಂತಹ ಮಾನ್ಯ ಜಡ್ಜ್ ಸಾಹೇಬರು ಆಗಸ್ಟ್ 5ಕ್ಕೆ ವಿಚಾರಣೆಯನ್ನ ಮುಂದೂಡಿ ಆದೇಶವನ್ನ ಹೊರಡಿಸಿದ್ದಾರೆ. ಆ ಆದೇಶವನ್ನ ಈಗ ಬರೆಸ್ತಾ ಇದ್ದಾರೆ. ಸನಾತನ ಧರ್ಮದ ವಿಚಾರವಾಗಿ ಕೊಟ್ಟಂತಹ ಹೇಳಿಕೆ ಅವರಿಗೆ ಮುಳುವಾಗಿತ್ತು. ಈ ಹೇಳಿಕೆಯ ವಿರುದ್ಧ ದೂರು ದಾಖಲಾಗಿತ್ತು. ವಿಚಾರಣೆ ಹಾಜರಾಗಿದ್ದಂತಹ ಉದಯನಿಧಿ ಸ್ಟಾಲಿನ್, ಹಾಗೇನೆ ಉಳಿದವರು ಎಲ್ಲಿ ಅಂತ ಪ್ರಶ್ನೆಯನ್ನ ಮಾಡ್ತಾರೆ ಜಡ್ಜ್ ಸಾಹೇಬರು. ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಲೇಟೆಸ್ಟ್ ಅಪ್ಡೇಟ್ ಲಭ್ಯ ಆಗ್ತಾ ಇರೋದು. ಆಗಸ್ಟ್ 5ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಮತ್ತೊಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ದೇಶಾದ್ಯಂತ 7 ಪ್ರಕರಣಗಳು ದಾಖಲಾಗಿದೆ ಇದೇ ವಿಚಾರವಾಗಿ. ಅವರು ಒಂದು ರಾಜ್ಯದ ಕ್ರೀಡಾ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಹಾಜರಾತಿಯಿಂದ ವಿನಾಯಿತಿಯನ್ನ ನೀಡಬೇಕು. ಕೋರ್ಟ್ಗೆ ಸ್ಟಾಲಿನ್ ಪರ ವಕೀಲರು ಈ ರೀತಿ ಮನವಿಯನ್ನ ಮಾಡಿಕೊಂಡಿರೋದು. ಸುಪ್ರೀಂ ಕೋರ್ಟ್ನಿಂದ ವಿನಾಯಿತಿ ಸಿಕ್ಕಿದೆ ಅಂತಾನೂ ಕೂಡ ವಕೀಲರು ಇಲ್ಲಿ ಪ್ರಸ್ತಾಪ ಮಾಡಿದರು. ಸೊ 7 ರಾಜ್ಯಗಳಲ್ಲಿ ಈ ಬಗ್ಗೆ ಕೇಸ್ ದಾಖಲಾಗಿರುವ ಹಿನ್ನೆಲೆ ಅವರು ಒಂದು ರಾಜ್ಯದ ಕ್ರೀಡಾ ಸಚಿವರು ಹಾಜರಾತಿಗೆ ವಿನಾಯಿತಿಯನ್ನು ಕೊಡಬೇಕು. ಸೊ ಆಗಸ್ಟ್ನಲ್ಲಿ ಹಾಜರುಪಡಿಸುವಂತೆ ತಿಳಿಸಿ ವಿಚಾರಣೆಯನ್ನ ಮುಂದೂಡಲಾಯಿತು. ಕೋರ್ಟ್ಗೆ ಉದಯನಿಧಿ ಪರ ವಕೀಲರು ಈ ರೀತಿಯ ಮನವಿಯನ್ನ ಮಾಡಿಕೊಂಡ್ರು. ತದನಂತರ ಮಾನ್ಯ ನ್ಯಾಯಾಲಯ ಈಗ ಆದೇಶವನ್ನು ಹೊರಡಿಸಿದೆ. ದೇಶದಾದ್ಯಂತ 7 ಪ್ರಕರಣಗಳು ದಾಖಲಾಗಿದೆ. ಅವರ ಒಂದು ರಾಜ್ಯದ ಕ್ರೀಡಾ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಹಾಜರಾತಿಯಿಂದ ವಿನಾಯಿತಿ ನೀಡಬೇಕು ಅಂತ ಹೇಳಿ ಉದಯನಿಧಿ ಸ್ಟಾಲಿನ್ ಪರ ವಕೀಲರು ಮನವಿಯನ್ನ ಮಾಡಿಕೊಂಡ್ರು. ಇದೇ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನಿಂದ ವಿನಾಯಿತಿ ಸಿಕ್ಕಿದೆ ಅನ್ನುವಂತಹ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದರು. ಸುಪ್ರೀಂ ಕೋರ್ಟ್ ಆದೇಶವನ್ನ ನ್ಯಾಯಾಧೀಶರು ಕೇಳಿದ್ರು. ಇನ್ನೂ ಆದೇಶ ಸಿಕ್ಕಿಲ್ಲ ಅಂತ ವಕೀಲರು ಹೇಳಿದರು. ಸದ್ಯಕ್ಕೆ ಅಪ್ಡೇಟ್ಗಳ ಪ್ರಕಾರ ಈಗಾಗಲೇ ಆಗಸ್ಟ್ನಲ್ಲಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಅನ್ನ, ಎಕ್ಸಾಕ್ಟ್ ಅಪ್ಡೇಟ್ ಅನ್ನ ನಮ್ಮ ಕೊಲೀಗ ನಿಕೇಶ್ ಕೊಠಾರಿ ನೀಡಲಿಕ್ಕಿದ್ದಾರೆ. ನಿಕೇಶ್, ಯಾವ ಡೇಟ್ಗೆ ವಿಚಾರಣೆಯನ್ನ ಮುಂದೂಡಲಾಯಿತು ಎಕ್ಸಾಕ್ಟ್ ಆಗಿ? ಖಂಡಿತ ಶ್ರೀಪಾದ್ ಪಾಟೀಲ್, ಉದಯನಿಧಿ ಸ್ಟಾಲಿನ್ ಅವರು 2023 ಸೆಪ್ಟೆಂಬರ್ 3ರಂದು ಕೊಟ್ಟಿರುವಂತಹ ಹೇಳಿಕೆಗೆ ಸಂಬಂಧಪಟ್ಟಂತೆ ಇವತ್ತು 42ನೇ ACMM ಕೋರ್ಟ್ಗೆ ಹಾಜರಾಗಿದ್ದಾರೆ. ಇವತ್ತು ತನಿಖೆ ಆರಂಭ ಆಗಿರುವಂಥದ್ದು. ಆರಂಭ ಆದ ತಕ್ಷಣ ಕೋರ್ಟಲ್ಲಿ ವಿಚಾರಣೆ ಪ್ರಾರಂಭಿಸಿದ್ದಾರೆ. ಸಂದರ್ಭದಲ್ಲಿ ಒಂದು ಈ ಉದಯನಿಧಿ ಸ್ಟಾಲಿನ್ ಅವರ ಪರವಾಗಿ ವಕೀಲರು ಮಾತನಾಡಿದ್ದಾರೆ. ಈತನ ವಿರುದ್ಧ ಅಂತ ಹೇಳಿದ್ರೆ 7 ಪ್ರಕರಣ ದೇಶಾದ್ಯಂತ ದಾಖಲಾಗಿರುವಂಥದ್ದು. ಆದರೆ ಈಗ ಅವರಿಗೆ ಒಂದು ವಿನಾಯಿತಿ ಬೇಕು. ಈಗಾಗಲೇ ನಾವು ಸುಪ್ರೀಂ ಕೋರ್ಟಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮನವಿಯನ್ನು ಮಾಡ್ಕೊಂಡಿದ್ವಿ ಅಂತ ಹೇಳಿದ್ರು. ಅದರ ಅಫಿಡವಿಟ್ ಕಾಪಿಯನ್ನು ನೀವು ಕಳಿಸಿ ಅಂತ ಹೇಳಿದ್ರು.
ಅದಕ್ಕೆ ವಕೀಲರು ಹೇಳಿದ್ರು ಸ್ವಲ್ಪ ಡಿಲೇ ಆಗುತ್ತೆ ಅಂತ ಹೇಳಿದ್ರು. ಆ ಕಾರಣಾಂತರಗಳಿಂದ ಈಗ ಆಗಸ್ಟ್ 8ಕ್ಕೆ ಈ ಒಂದು ತನಿಖೆಯನ್ನ ಮುಂದೂಡಿದ್ದಾರೆ ಅನ್ನುವಂತ ಅಪ್ಡೇಟ್ ಮಾಹಿತಿ ಸಿಗ್ತಾ ಇದೆ ಶ್ರೀಪಾದ್ ಪಾಟೀಲ್. ಆಗಸ್ಟ್ 8ಕ್ಕೆ ನಿಕೇಶ್, ಕೋರ್ಟಲ್ಲಿ ಏನೇನು ನಡೀತು ಇವತ್ತು? ಎಸ್, ಖಂಡಿತ ಈಗಾಗಲೇ ನಾವು ಗಮನಿಸ್ತಾ ಇದ್ವಿ. ಒಂದ್ ಕಡೆ ಈ ಉದಯನಿಧಿ ಸ್ಟಾಲಿನ್ ಅವರು ಹೇಳಿರುವಂತ ಹೇಳಿಕೆ ಎಷ್ಟು ಮಟ್ಟಿಗೆ ಇದು ವಿವಾದಾತ್ಮಕ ಅಂತ ಹೇಳಿದ್ರೆ, ಒಂದು ಈ ಬಾಯಿ ಚಪ್ಪಲ ಅಂತ ಹೇಳ್ತಾರಲ್ಲ, ಆ ಕಾರಣದಿಂದ ಒಂದು ಅಭಿಮಾನಿಗಳಿರ್ಬೋದು ಅಥವಾ ಇವರಿಗೆ ವೋಟರ್ಸ್ಗಳಿಗಿರ್ಬೋದು, ಇವರಿಗೊಂದು ಎದುರುಗಡೆ ಕೂತ್ಕೊಂಡವರು ಶಿಳ್ಳೆ ಚಪ್ಪಾಳೆಗೋಸ್ಕರ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಒಂದು ಧರ್ಮವನ್ನ ಕಡೆಗಣಿಸಿ ಮಾತಾಡ್ತಾರೆ ಅಂತ ಹೇಳಿದ್ರೆ, ಒಂದು ರಾಜ್ಯದ ಕ್ರೀಡಾ ಸಚಿವರಾಗಿ ಇವರು ಇರುವಂತದ್ದು ಎಷ್ಟು ಮಟ್ಟಿಗೆ ಸರಿ? ಇಂಥ ವಿವೇಚನೆ ಇರುವಂತ ನಾಯಕರಾಗಿ ಇಟ್ಕೊಂಡು, ಒಬ್ಬ ಜನಪ್ರತಿನಿಧಿ ಆಗಿಟ್ಕೊಂಡು ಒಂದು ಧರ್ಮವನ್ನ, ಅದು ಕೂಡ ಸನಾತನ ಧರ್ಮವನ್ನ ಡೆಂಗ್ಯೂ ಹಾಗೆ ಮಲೇರಿಯಾಗೆ ಹೋಲಿಕೆ ಮಾಡಿ ಅದನ್ನ ನಿರ್ಮೂಲನೆ ಮಾಡಬೇಕು, ಅದನ್ನ ಯಾವುದೇ ಕಾರಣಕ್ಕೂ ವಿರೋಧ ಮಾಡಬಾರದು ಅಂತ ಹೇಳಿದ್ರೆ, ಈಗಾಗಲೇ ನಾವು ಕೊರೋನಾ ಸಂಕಷ್ಟದಿಂದ ಯಾವ ರೀತಿಯಾಗಿ ಎದುರಿಸಿದ್ವಿ, ಅದು ವ್ಯಾಕ್ಸಿನ್ ಅನ್ನು ಹಾಕಿ ಅದನ್ನ ಕಂಪ್ಲೀಟ್ ಆಗಿ ಅದನ್ನ ಅಂದ್ರೆ ವಿರೋಧ ಮಾಡಿದ್ವಿ. ಆದ್ರೆ ಅದೇ ತರ ಕಂಪ್ಲೀಟ್ ನಿರ್ಮೂಲನೆ ಮಾಡಬೇಕು. ಈಗ ಕೊರೋನಾ ಡೆಂಗ್ಯೂ ಯಾವ ತರ ನಿರ್ಮೂಲನೆ ಮಾಡ್ತೀವಿ, ಅದೇ ತರ ಒಂದು ಸನಾತನ ಧರ್ಮವನ್ನೇ ನಿರ್ಮೂಲನೆ ಮಾಡ್ಬೇಕಂತ ಎನ್ನುವಂತ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಬೆಂಗಳೂರಿನ ಪರಮೇಶ್ವರ್ ಅವರು ಇದ್ರ ಬಗ್ಗೆ ದೂರು ದಾಖಲಾಗಿತ್ತು. ಸೊ ಇದೇ ಸಂದರ್ಭದಲ್ಲಿ ಇವತ್ತು ಕೋರ್ಟ್ಗೆ ಅಟೆಂಪ್ಟ್ ಆಗಿದ್ದಾರೆ. ವಾದ ಪ್ರತಿವಾದ ಕೂಡ ನಡೆದಿರುವಂತದ್ದು. ಆ ಸಂದರ್ಭದಲ್ಲಿ ಮತ್ತೆ ಇವರು ಮನವಿಯನ್ನು ಮಾಡಿಕೊಂಡಿದ್ರು. ಒಂದು ರಾಜ್ಯದ ಕ್ರೀಡಾ ಸಚಿವರಾಗಿದ್ದಾರೆ, ದೇಶಾದ್ಯಂತ 7 ಪ್ರಕರಣ ದಾಖಲಾಗಿದೆ. ಬಟ್ ಎಲ್ಲ ಕಡೆಯಲ್ಲೂ ಕೂಡ ಮಾಹಿತಿಗಾಗಿ ಅಲ್ಲಿಗೆ ಆಗಸ್ಟ್ 8ಕ್ಕೆ ವಿಚಾರಣೆಯನ್ನ ಮುಂದೂಡಿ ನ್ಯಾಯಾಲಯ ಆದೇಶವನ್ನ ಹೊರಡಿಸಿದೆ.